ನೆನಪು ಮಾಡ್ಕೊಳ್ಳಿ, ನಮ್ಮಲ್ಲಿ ಎಷ್ಟೋ ಜನರ ಜೀವನದಲ್ಲಿ ಯಾರನ್ನೋ ಖುಷಿ ಪಡಿಸೋಕ್ಕೋಸ್ಕರ, ಯಾವುದನ್ನೋ ಪಡ್ಕೊಳ್ಳೋಕ್ಕೋಸ್ಕರ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ. ಆ ಕ್ಷಣದಲ್ಲಿ ನಮಗೆ ಸರಿ ತಪ್ಪು ಎನ್ನುವ ಭಾವನೆ ಬಂದಿರೋದಿಲ್ಲ, ಯಾಕಂದರೆ ಅವರ ಖುಷಿ ಮಾತ್ರ ನಮಗೆ ಮುಖ್ಯವಾಗಿರುತ್ತೆ. ಆದರೆ ಮುಂದೆ ಅವರೆಲ್ಲ ಸುಖವಾಗಿ ಬದುಕ್ತಿರ್ಬೇಕಾದ್ರೆ ನಾವು ಮಾತ್ರ ಪಾಪ ಪ್ರಜ್ಞೆಯಿಂದ ಜೀವಿಸುತ್ತಾ ಅದನ್ನ ಮರೆಯಲಾಗದ ಪಶ್ಚಾತ್ತಾಪದಲ್ಲಿ ಮುಳುಗೋಗ್ತೀವಿ. ಈಗಾಗಲೇ ನಡೆದು ಹೋಗಿರೋ ತಪ್ಪುಗಳನ್ನ ಚಿಂತಿಸೋದು ವ್ಯರ್ಥ, ಆದ್ರೆ ಇದು ನಮಗೆ ಒಂದು ಮುಖ್ಯ ಪಾಠವನ್ನ ಕಲಿಸುತ್ತೆ. ಯಾರ ಖುಷಿಗಾಗಿ ನಾವು ಪಾಪ ಕಾರ್ಯ ಮಾಡಿದ್ವೋ ಅವರು ನಮ್ಮ ಪಾಪ ಫಲವನ್ನು ನಾವು ಅನುಭವಿಸಬೇಕಾದ್ರೆ, ನೀನು ನನಗೋಸ್ಕರ ಮಾಡಿದ ಪಾಪ ಫಲವನ್ನ ಅನುಭವಿಸ್ತಿದೀಯಾ, ಸ್ವಲ್ಪ ಪಾಲು ನನಗೂ ಕೊಡು ಅಂತ ಕೇಳೋದಿಲ್ಲ. ನಮ್ಮ ಕರ್ಮ ನಾವೊಬ್ಬರೇ ಅನುಭವಿಸ್ಬೇಕು. ಅದು ಈ ಜನ್ಮದಲ್ಲಾಗಲಿ ಅಥವಾ ಮುಂದಿನ ಜನ್ಮದಲ್ಲಾಗಲಿ ನಾವು ತೆಗೆದುಕೊಳ್ಳೋ ನಿರ್ಧಾರಗಳೇ ಎಲ್ಲದಕ್ಕೂ ಕಾರಣ. ಕಲ್ಲನ್ನು ಶಿಲೆಯೂ ಮಾಡಬಹುದು, ಶಿಲೆಯನ್ನು ಮತ್ತೆ ಕಲ್ಲಾಗಿಯೂ ಮಾಡಬಹುದು. ಅದು ನಮ್ಮ ನಿರ್ಧಾರಗಳಿಗಿರುವ ಶಕ್ತಿ. ಕೆಲವೊಂದು ಬಾರಿ ನಾವು ನೇರವಾಗಿ ಅಪರಾಧ ಮಾಡದಿದ್ರೂ ಸಹ ಅವರು ಮಾಡೋ ತಪ್ಪಿಗೆ ಪ್ರೋತ್ಸಾಹ ನೀಡಿರ್ತೀವಿ. ಅವರು ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ರೂ ಅದನ್ನು ತಡೆಯೋ ಪ್ರಯತ್ನನೂ ಮಾಡದೆ ಆ ಕೆಲಸಕ್ಕೆ ಪ್ರೋತ್ಸಾಹ ಮಾಡೋದು. ಅವರು ಮಾಡೋ ಕರ್ಮಕ್ಕೆ ಯಾವ ಫಲ ದೊರೆಯುತ್ತೋ ಅದೇ ಫಲ ನಮಗೂ ದೊರೆಯುತ್ತೆ. ಇಲ್ಲಿ ನಾವು ಇವತ್ತು ಇದರಲ್ಲಿ ಪಾಲು ತಗೊಂಡ್ರೆ ಮುಂದೆ ಭಗವಂತ ಕೊಡೋ ಫಲದಲ್ಲೂ ಪಾಲು ಸ್ವೀಕಾರ ಮಾಡಲೇಬೇಕಾಗುತ್ತೆ. ಒಬ್ರು ನಮ್ಮ ಜೀವನದಲ್ಲಿ ಎಷ್ಟೇ ವಿಶೇಷ ವ್ಯಕ್ತಿ ಆಗಿದ್ರೂ ಸರಿ, ಒಡಹುಟ್ಟಿದವರು, ಆಪ್ತ ಸ್ನೇಹಿತರು, ಕುಟುಂಬದವರು, ಅವರಿಗಾಗಿ ಒಳ್ಳೆಯದಕ್ಕೆ ಮುಂದೆ ಹೋಗೋಣ. ಆದ್ರೆ ಕೆಟ್ಟದ್ದು ಅಂತ ಬಂದ್ರೆ ಅವರು ನಮ್ಮೋರು ಅನ್ನೋದನ್ನ ಮರೆತು ಸ್ವಲ್ಪ ಸ್ವಾರ್ಥಿಯಾಗಿ ಯೋಚನೆ ಮಾಡೋಣ. ಇದು ನನ್ನೊಬ್ಬನ ಜೀವನ, ಇದರ ಫಲ ನಾನೊಬ್ಬನೇ ಅನುಭವಿಸಬೇಕಾಗೋದು ಎಂಬ ಅರಿವು ನಮ್ಮಲ್ಲಿ ಸದಾ ಇರಬೇಕು. ನಿಮಗೆ ಇಷ್ಟವಾಗದ ಕೆಲಸವಾದರೆ, ಕಷ್ಟ ಎನಿಸಿದರೆ, ತಪ್ಪು ಎನಿಸಿದರೆ, ಮನಸ್ಸು ಒಪ್ಪದಿದ್ದರೆ ಅಂತಹ ವ್ಯಕ್ತಿ ಯಾರೇ ಆಗಲಿ ಅವರ ಮೆಚ್ಚುಗೆಗೋಸ್ಕರ ಅಪರಾಧ ಮಾಡೋದು ದೊಡ್ಡ ಮೂರ್ಖತನ ಮತ್ತು ಪಾಪ. ಅರಿವಿಟ್ಟುಕೊಂಡು ಮಾಡಿದ ತಪ್ಪನ್ನು ಭಗವಂತ ಕ್ಷಮಿಸೋದಿಲ್ಲ. ನಾವಿಲ್ಲಿ ಬಂದಿರೋದು ನಮ್ಮೊಬ್ಬರ ಜರ್ನಿನ ಕಂಪ್ಲೀಟ್ ಮಾಡಿ ನಮ್ಮ ಕರ್ಮ ಫಲಗಳನ್ನ ತೆಗೆದುಕೊಂಡು ಹೋಗೋಕೆ. ಇನ್ನೊಬ್ಬರನ್ನ ಖುಷಿ ಪಡಿಸೋಕೆ ಸಾವಿರಾರು ಬೇರೆ ದಾರಿಗಳಿವೆ. ಕೆಟ್ಟ ಕರ್ಮಗಳನ್ನ ಅವರಿಗೋಸ್ಕರ ಮಾಡಿ ಆ ಕರ್ಮವನ್ನ ನಮ್ಮ ಜೊತೆ ತೆಗೆದುಕೊಂಡು ಹೋಗೋಕೆ ನಾವಿಲ್ಲಿ ಬಂದಿಲ್ಲ. ಪಾಪಕೃತ್ಯಗಳನ್ನ ಅಥವಾ ನಮಗಿಷ್ಟ ಆಗದೇ ಇರುವಂತಹ ಕೆಲಸಗಳನ್ನ ನಮ್ಮಿಂದ ಮಾಡಿಸೋರು ನಮ್ಮ ಹಿತೈಷಿಗಳೇ. ಅವರು ಯಾವತ್ತಿದ್ರೂ ನಮ್ಮ ಜೀವನದಲ್ಲಿ ವಿಷವೇ. ನಮ್ಮ ಪ್ರತಿ ಹೆಜ್ಜೆ ನಮ್ಮ ಇಚ್ಛೆಯಂತಿಡಬೇಕೆಂದ್ರೆ ಅಂತಹ ವ್ಯಕ್ತಿಗಳನ್ನ ಬೇರು ಸಮೇತ ಕಿತ್ತಾಕ್ಬೇಕು. ಇಲ್ಲವಾದರೆ ಅವರ ಮಧ್ಯೆ ಒಂದಿಷ್ಟು ಅಂತರ ಬೆಳೆಸಿಕೊಂಡರೆ ನಮ್ಮ ಈ ಜನ್ಮದ ನೆಮ್ಮದಿಗೆ ಮತ್ತು ಮುಂದಿನ ಜನ್ಮದ ಸುಖಕ್ಕೆ ದಾರಿಯಾಗುತ್ತೆ. ನಿಮ್ಮ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಜೈ ಶ್ರೀ ಕೃಷ್ಣ. ರಾಧೇ ರಾಧೇ.